ಈಗ ನೋಡ್ರಿ ನಾವು ಬಳಿ ಇಡ್ಸಂಬರಕ ಮಂದಿ ಕರೆಕ್ ಹೊಂಟಿವಿ ಮನೆ ಮನೆಗೆ ಹೋಗಿ ಬಳಿ ಇಡ್ಸಂಬರಿ ಅಂತೇಳಿ ಅದಲ್ಲ ಅದ್ರಾಗ ನಮ್ಗೆ ಊರು ಗೊತ್ತಿದ್ದಾರನ್ನ ಬಿಟ್ಟಾರ ಸೂಪರ್ ರೀ ಯಾವ್ದಾಗದೆ ಬ್ಲೌಸ್ ಆರಿ ವರ್ಕ್ ಇಂದ ಮದುವೆ ಬ್ಲೌಸ್ ವೆಡ್ಡಿಂಗ್ ಬ್ಲೌಸ್ ಹತ್ರ ಗೋಲ್ಡ್ ಮತ್ತೆ ಹೆಂಗ್ ಕಾಣಿಸ್ತದೆ ಕಣ್ಣಿಗೆ ಚಂದ ಕ್ಯೂ ತುಂಬ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ, ಮಸ್ತ್ ಅದೀವಿ ಸ್ನೇಹಿತರೆ. ಈಗ ನೋಡ್ರಿ, ಈಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ನಿನ್ನೆ ಅರ್ಶಿನ ಶಾಸ್ತ್ರದ ಬ್ಲಾಗ್ ಇದೆಲ್ಲ ನೋಡಿದ್ರಿ. ಯಾರು ನೋಡಿಲ್ಲ ಹೋಗಿ ಒಂದು ಸರಿ ನೋಡ್ಕೊಂಬರ್ರಿ. ಉತ್ತರ ಕರ್ನಾಟಕ ಮದುವೆ ಒಳಗೆ ಅರ್ಶಿನ ಶಾಸ್ತ್ರ ಯಾವ ಥರ ಮಾಡ್ತಾರ ಅಂತೇಳಿ ಚಾನಲ್ ಒಳಗೆ ಐತೆ, ಆ ವಿಡಿಯೋ ನೋಡಿಕೊಂಡು ಬರ್ರಿ. ಈಗ ಅಲ್ಲಿಂದ ನೆಕ್ಸ್ಟ್ ಏನಾಯಿತು ಅಂತೇಳಿ ಈಗ ಲಾಗ್ ಕಂಟಿನ್ಯೂ ಆಗತ್ತಾ, ನೋಡ್ಕೊಂಬರ್ರಿ. ಆರಾಮ್ ನೀನು? ಯಾಕೆ ಹಚ್ಚಿಬಿಟ್ಟು ನಿಮ್ಮ ಅಮ್ಮ ಅಲ್ಲೇ ನಿನಗ ನೀ ಬರೋದ ಕಾಯಕತ್ತಿದ್ದವಲ್ಲ. ಏ ಬಾಲ್ ತೊಳಿತ ಬಾಲ್ ಕಾಕ ಅಲ್ಲೇ ಬಾ ಬಾ ಕಾಕ ತೊಳಿತಾನೆ, ಬಾ ಮುಖ ತೊಳಿತಾನೆ, ಬಾ ನೀನು ಹೋಗಿ ತೋರಿ ಕರ್ಕೊರಿ. ಬಂದ ನೋಡ ಅಮ್ಮಗೆ ಹಚ್ಚಕೋಕನೀಗ ಅವನು. ಸರಿ ನೀವು ಈಗ ಸ್ನೇಹಿತರೆ ಅರಿಶಿನ ಶಾಸ್ತ್ರ ಎಲ್ಲ ಮುಗೀತ್ರಿ. ಈಗ ಬಳೆ ಶಾಸ್ತ್ರ ಚಲೋ ಆಗೈತಿ. ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿದರು. ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆ ಲಗ್ನದಕ್ಕಿ ಗಂಟಂತೆ ತರ್ತಾರೆ. ಅದನ್ನು ಒಡೆದು ಅದ್ರೊಳಗೆ ಅಕ್ಕಿ, ಆಮೇಲೆ ಉಡಿ ಸಾಮಾನು ಅದೆಲ್ಲ ಒಂದಿಷ್ಟು ಇವು ಇರ್ತಾವ್ರಿ, ಅದನ್ನೆಲ್ಲ ತೆಗೆದು ಅದರಿಂದ ಅಕ್ಕಿ ಹಾಕಿ ಅಡುಗೆ ಮಾಡಿ ಅದು ತಗೊಂಡು ಬಂದಿರೋ ಗಂಡಿನ ಕಡೆದವ್ರಿಗೆ ಮತ್ತು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿ ಊಟ ಬಡಿಸಿ ಕಳಿಸ್ತಾರೆ. ಅದು ಮಿಸ್ ಆಯಿತು, ಯಾಕಂದ್ರೆ ನಾನು ಆಗ್ತಾನೆ ಬಂದಿದ್ನಲ್ರಿ. ಮೇಲೆ ನಾಷ್ಟ ಮಾಡೋಕೆ ಹೋಗಿದ್ವಿ, ಆ ಕ್ಲಿಪ್ ಸಿಗಲಿಲ್ಲ. ಹಾಗಾಗಿ ನಿಮ್ಗೆ ಹಾಗೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ. ಅದಾದಮೇಲೆ ಬಡಿಗೆರು ಬರ್ತಾರೆ. ಬಂದು ಫಸ್ಟಿಗೆ ಇದು ಬುಟ್ಟಿ ಎಲ್ಲ ಪೂಜೆ ಮಾಡಿ, ಕಂಬಳಿ ಹಚ್ಚಿ ಬಳಿ ಬುಟ್ಟಿ ಎಲ್ಲ ಪೂಜೆ ಮಾಡಿ ಫಸ್ಟಿಗೆ ಮದುಮಗಳಿಗೆ ಬಳಿ ಇಡಿಸ್ತಾರೆ. ನಮ್ಮ ನೇತ್ರಾಗ ಮದುಮಗಳ ಫಸ್ಟಿಗೆ ಆಕಿಗೆ ಬಳೆ ಇಡ್ಸಾಕತ್ತಿದ್ವಿ. ಅವಳು ಮೆಹಂದಿ ಎಲ್ಲ ಹಚ್ಕೊಂಬಂದಿದ್ಲು, ಅಲ್ಲೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಚ್ಕೊಂಬಂದಿಲ್ಲ ಅಂತ. ಭಾಳ ಮಸ್ತಾಗಿತ್ತು ಡಿಸೈನ್ ಮಾತ್ರ. ಎರಡು ಕೈಗೆ ಕಾಲಿಗೆಲ್ಲನೂ ಭಾಳ ಏನದು ವೆಡ್ಡಿಂಗ್ ಡಿಸೈನ್ ಇರ್ತಾವಲ್ಲ ಅದೇ ಥರನ ಹಾಕ್ಸ್ಕೊಂಡಿದ್ಲು. ಭಾಳ ಸಖತ್ತಾಗಿ ಕಲರ್ ಬಂದಿತ್ತು. ಈಗ ಬಳೆ ಇಡಿಸೋ ಶಾಸ್ತ್ರ ಚಾಲೂ ಮಾಡಿದರು. ಮನೆಯೊಳಗೆ ಏನದು ಅಡುಬಿಗ್ರವರೆಲ್ಲ ಇವತ್ತು ಜಾಸ್ತಿ ಬರಾಕತ್ತಿದ್ರಿ. ನಿನ್ನೆ ಮೊನ್ನೆ ಏನು ಬಂದಿಲ್ಲ, ಯಾಕಂದ್ರೆ 3 ದಿನಗಟ್ಟಲೆ ಯಾರೇನಷ್ಟು ದೂರದವ್ರು ಯಾರೂ ಬರೋದಿಲ್ಲ. ಬಂದರೆ ಮದುಮಗಳು ಹೋಗೋ ದಿವ್ಸ ಬರ್ತಾರೆ, ಅಂದರೆ ನಾಳೆ ಹಿಂಗೆ ಅಕ್ಷತೆ ಕಾಳಿದ್ದಾಗ ಹಿಂದಿನ ದಿವ್ಸ ಬಂದಿರ್ತಾರೆ. ಹಾಗೆ ಇವತ್ತು ಎಲ್ಲರೂ ಬರಾಕತ್ತಿದ್ರು. ಫಸ್ಟಿಗೆ ಹೋಗಿದ್ದು ನಾವು, ಆಮೇಲೆ ಅಕ್ಕ ಬಂದರು ಒಡ್ಡಟಿಯಿಂದ, ಅಕ್ಕ ರೇಣುಕಾ ಅವರೆಲ್ಲ ಬಂದರು. ಮಿಕ್ಕಿದವರೆಲ್ಲ ಅವ್ರ ರಿಲೇಷನ್ನೇ, ಒಂದೇ ಊರೊಳಗೆ ಜಾಸ್ತಿ ಜನ ಇದ್ದಾರೆ. ಅವ್ರಿಗೆ ನಮ್ಮ ನೇತ್ರರ ಅಪ್ಪರ ಕಡೆದವ್ರ ಸಂಬಂಧ ಎಲ್ಲ ಜಾಸ್ತಿ ಅದೇ ಊರಲ್ಲಿ ಇರೋದ್ರಿಂದ ಅಲ್ಲೇ ಜಾಸ್ತಿ ಇದ್ದರು ಅವ್ರ ರಿಲೇಷನ್ಸ್ ಎಲ್ಲ. ಬೇರೆ ಬೇರೆ ಊರಿಂದ ಬರೋರು ಇವತ್ತು ಬಂದರು ಆಲ್ಮೋಸ್ಟ್. ಹಂಗೆ ನಮ್ಮ ಅಕ್ಕ ನಮ್ಮ ರೇಣುಕನ ಜೊತೆ ನಮ್ಮ ಅಮ್ಮನ ಬಂದು ಅದು ಖುಷಿ ಆಯಿತು. ಅಕ್ಕಿನೂ ಬಂದಿತ್ತು. ಜೀವಲ್ಲಿ ಖುಷಿಯಾಗುತ್ತೆ, ಶುಭ ಕಾರ್ಯಕ್ಕೆಲ್ಲ ಇದ್ರೊಬ್ಬರು ಇರಬೇಕು ಅಂತೇಳಿ ಅಕ್ಕಿ ಬಂದಿದ್ದು ನೋಡಿ ಖುಷಿ ಆಯಿತು. ಬರೀ ಇವತ್ತು ಮತ್ತೆ ಬಳೆ ಶಾಸ್ತ್ರ ಆದಮೇಲೆ ಮತ್ತೆ ಏನೇನೆಲ್ಲ ಆಗುತ್ತೆ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಿದೆ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ನಿಮ್ಗೆ ಏನು ಅನ್ಸುತ್ತಾ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಅವ್ರು 2 ಗಂಟೆಗೆ ಬಂದಾರೆ. ಅವೆಲ್ಲ ಸರಿ ಹಿಡಿದೇವ ನಾ ತರೋದು.
ಆರಾಮಾಗಿ ಲೇ ನೀರು ಗಟ್ಟಿ ಬಿದ್ದಿಲ್ಲ ಲೇ ದನ್ನ ಅಕ್ಕಿ ಕಾಳಾಗತ್ತೆ ಸೂಪರ್ ರೀ ಮದುವೆ ಜಂಪರ್ ಏನಕ್ಕ ಯಾವ್ದಾಗದೆ ಬ್ಲೌಸ್ ಆರಿ ವರ್ಕ್ ಇಂದ ಮದುವೆ ಬ್ಲೌಸ್ ವೆಡ್ಡಿಂಗ್ ಬ್ಲೌಸ್ ಅಲ್ಲೇ ಮಾಡ್ಬೋಡ ಹತ್ರ ಆರಿ ವರ್ಕ್ ಇಂದಿದೆ ಬ್ಯಾಕ್ ಡಿಸೈನ್ ಈ ತರ ಐತಿ ಸ್ಲೀವ್ಸ್ ಬಾರಿ ಮಾಡ್ಯಾರ ಸ್ಲೀವ್ಸ್ ಡಿಸೈನ್ ಬಾರಿ ಮಾಡಿರಲ್ಲ ಎಷ್ಟಾಯ್ತು ಇದಕ್ಕೆ 2.5 ಚಲೋ ಅಲ್ಲವೇ ಭಾಳ ಸಸ್ತ ಮಸ್ತ್ ಸಿಕ್ಕೈತೆ ನೋಡಿ ನಿಮಗೆ ಡಿಸೈನ್ ಮಾತ್ರ ಇದು ಎಂಗೇಜ್ಮೆಂಟ್ ಗೆ ಹ್ಮ್ ಸಿಂಪಲ್ ವರ್ಕ್ ಡಿಸೈನ್ ಮಾಡ್ಯಾರ ಬ್ಯಾಕ್ ತಾಯಿಗಳಿಗೆ ಎಷ್ಟು ಈಗ ನೋಡಿ ಅವ್ರ ಹಾಕೊಂಡಾಗತ್ತೆ ಎಲ್ಲಿ 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 ನೋಡಮ್ಮ ನೋಡಮ್ಮ ನಾನು ಇನ್ನೂ ಸ್ವಲ್ಪ ಇದನ್ನ ಮಾಡುವ ಅಂತ ಇದ್ದೆ ಯಾಕೆ ಇದು ಕೇಳಿದ್ರೆ ನಾವು ಭಾಳ ಹೆವಿ ವರ್ಕ್ ಐತಿ ಚಲೋ ಚಲೋ ರೇಟ್ ಚಲೋ ಸಿಕ್ಕತ್ತೆ ನಮಗೆ ಚಲೋ ಜಂಪರ್ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ ಒಂದು ಕಡೆ ಸೈಡ್ ಅಲ್ಲಿ ನೋಡಿ ನೇತ್ರ ಎಷ್ಟು ಬರ್ತಾವ ಅಷ್ಟು ತಗೋ ಒಳ್ಳೆ ಸ್ಟೋರಿ ಲೂಸ್ ಅದ ಕೊಣಕ ತಗೊಂಡಿದ್ದೆ ನಗಲೇತಾನೆ ಸುಮ್ ಕುಂದ್ರಪ್ಪ ಹರ್ಷ ಸುಮ್ ಕುಂದ್ರ ಅಲ್ಲಿ ಮ್ಯಾಲ ಕುಂದ್ರ ಆ ಕಡೆ ಮತ್ತೆ ದೊಡ್ಡ ಮುಚ್ಚನ ಹಾಕೋಬೇಕಿಲ್ಲ ನೀವು ಹೆಂಗ್ ಬೇಕಂದ್ರೆ ಆಮೇಲೆ ಕೊಡತ್ತ ಲೂಸ್ ಇರ್ತಾರಲ್ಲ ಲೂಸ್ ಹತ್ರ ಹಾಂ ಗೋಲ್ಡ್ ಮತ್ತೆ ಹೆಂಗ್ ಕಾಣಿಸ್ತದೆ ಕಣ್ಣಿಗೆ ಚಂದ ಕ್ಯೂ ತುಂಬ ಅದ ಹುಡುಗಿದು ಇದೊಂದಾಯ್ತು ಮನಸ್ಸು ಹಾಂ ಹೌದಲ್ಲ ಅದಿಲ್ಲ ಆಗಳಕೊಂದು ಬೇರೆ ಅಲ್ಲ ಜವ್ರಿಟ್ರಲ್ಲ ಸುಮ್ಕೊಂದಿಲ್ಲ ಆಗ್ತದೆ ಮಣ್ಣೊಟ್ಟಿಗೆ ಅಲ್ಲ ಮನೆ ತಂದಿತ್ತು ಇದು ರೇಟ್ ಆಗೋಕ್ಕಿಂತ ಮುಂಚೆನೇ ತಂದಿತ್ತು ಎಷ್ಟು ತಗೊಂಡು ಈಗ ತಗೊಂಡಾಗ 60 ಬರ್ಮ ಸರಿ ಚೇಂಜ್ ಮಾಡೋದನ್ನ ಅದೊಂದು ಚೈನ್ ಐತೆ ಅದು ತರಿಸ್ಕೊಬೇಕಾಗ್ತದೆ ತೇನ್ರಿಪ್ಪ ಸೂಪರ್ ಅದಾವು ಸೂಪರ್ ಅದ ಬಾಲಾಜಿ ಕೊಡ್ತೀರಿ ಹಾಂ ಯಾ ಮಾಮ ಅವ ಹಾಂ ಮಾಂತೇಶ್ ಮಾಮ
ಇವ್ ಕಮ್ಮಿ ಪ್ರಮಾಣ ಅಂದ್ರ ಬಾಲ್ ಕೊಟ್ಟ ಹಾ ಇಂಗ್ಲಿಷ್ ಲೆಕ್ಚರ್ ಐತೆ ಹೇಳಿ ನನ್ನ ಪರಿಚಯ ಅದ್ರ ನಿಮ್ ತಾಮಲ್ಲಣ್ಣ ಇವ್ರ ಚಿಕ್ಕಮ್ಮನ ಮಗ ರೀ ಮನೆ ಬಂದಿದ್ದಲ್ಲ ಅದ ಇವನ್ ಮನೆ ನೋಡ್ರಿ ಈ ಮನೆ ಮಾಲಕ್ ಇವನ ನಮ್ಮ ಭದ್ರನಲ್ರಿ ಅವ್ರಿಗೆ ತಮ್ಮ ಅವ್ರ ಚಿಕ್ಕಮ್ಮನ ಮಗ ಇವ್ರು ಬೆಂಗಳೂರಾಗ ಜಾಬ್ ಮಾಡ್ತಾರ IT BT ಕಂಪನಿ ಒಳಗ ಏನ್ ನೋಡೋಕಿತ್ತಣ್ಣ ಎದ್ರ ಮೇಲೆ ಹೋಗಿ ಸ್ಕೂಲಿಗೆ ರಾಕೆಟ್ ಮೇಲೆ ಹೋಗೋಣಂತೀರಿ ಸ್ಕೂಲಿಗೆ ಅವ್ರ ಮಾಮಗೆ ಹೇಳಾಗತ್ತಾನ ನಿಮ್ಮಣ್ಣ ಇಲ್ಲ ನಿಮ್ಮಣ್ಣ ಇಲ್ಲ ನಿಮ್ಮಣ್ಣ ಮನೆ ಅಂತಲ್ಲಿ ನಿಮ್ಮಣ್ಣ ಎಷ್ಟನೇ 5 ವರ್ಷ ಇತ್ತು ಅವಂಗ 6 ವರ್ಷ ಆಗೈತ ಅಂತ 6 ವರ್ಷ ಆದ್ರೆ ಈಗ ಎಷ್ಟನೇ ಕ್ಲಾಸ್ UKG ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿ 1ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್ ಯುವರ್ ಬ್ರದರ್ ಇಸ್ ಫಸ್ಟ್ ಸ್ಟ್ಯಾಂಡರ್ಡ್ ನೋಡಿ ಇದನ್ನ ಇಂಗ್ಲಿಷ್ ಮೀಡಿಯಂ ನಿಮ್ಮ ಮಾವನ ಅವಾಗ ಇಂಗ್ಲಿಷ್ ಮೀಡಿಯಂ ಕಲ್ತಾರೆ ಇವ್ರು ಮಂಗನಿಗಾರ ಸಂತೆಗಾದ್ರೂ ಮಕ್ಕತ್ತಾರ ಟೈಮಿಂಗ್ ಇಲ್ಲ ಫಸ್ಟ್ ಅವ ಮಕ್ಕೊಂಡ ಆಮೇಲೆ ಇವನು ಅಲ್ಲಿ ಊಟ ಮಾಡೋದು ಅಲ್ಲೇ ಮಕ್ಕೊಂಡ ಬಿಡ್ತಾಳೆ ಮೇಲೆ ಅವನ ತಂದಾಗ ಮತ್ತೆ ಇವನು ಏನ್ ನಡ್ಸಿರಕ್ಕ ಪಸ್ಯ ಮಾಡಿದ್ವಾ ಸಾಂಬಾರು ಮಡಿಕೆ ಪಲ್ಯ ಈಗ ಬಂದ್ ಬೇರೆ ಅಡ್ಬಿಗ್ರಿಗೆ ನೀನು ಅಡ್ಬಿಗ್ರು ಓದಿ ಬೀಗ್ರ ಪಸ್ಯ ಈಗ ಊಟ ಮಾಡಿಸಿ ಕಳಿಸ್ಬಿಡ್ತಾರೆ ಊಟ ಮಾಡಿ ಕಳ್ಸೋಣ ಹಾಗೆ ನೀವಿಬ್ರು ಅಕ್ಕ ತಂಗಿರಿ ಅಕ್ಕ ತಂಗಿರು ಈಗ ದೊಡ್ಡಕ್ಕೆ ಅಕ್ಕ ಇವ್ರ ಯಜಮಾನ್ರ ಅಣ್ಣನ ಅಂತಿ ಅಂದ್ರ ಇವ್ರಿಬ್ರು ನೆಗಣ್ಯಾರ ನೋಡ್ರಿ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ನೇತ್ರವ್ರ ದೊಡ್ಡಮ್ಮ ನೇತ್ರವ್ರ ಮಮ್ಮಿ ರೀ ಗೊತ್ತಾಯ್ತು ಲಾಸ್ಟ್ ನೋಡಿರಿ ಚಾರ್ ಕಲರ್ ಪೂರ ಮಸ್ತ್ ಕಾಣತಕ್ಕ ಬನ್ನಿ ಬರ್ರಿ ಊಟ ಮಾಡ ಬರ್ರಿ ಬರ್ರಿ ಅಮ್ಮ ಮಾಡೋಣ ಏ ತನೋ ಮನು ಇದನ್ನ ಕೆಟ್ಟ ಹುಡುಗ ಇದನ್ನ ಬೈದ್ರಾಗ ಹೋಗಿದ್ನು ನೀರಾಗ ಹೇಳಕ್ಕೆ ಈ ಮನೆ ಹಿರಿಯ ಮಗಳ ಹೇಳ್ತಾರೆ ಹಿರಿಯ ಮಗಳಾಕಿ ಅಲ್ಲಿ ನಿಮ್ಮ ಮಗ ಈಗ ಲಗನ್ ಕುಣಿತಾನ ವಯಸ್ಸಿನಾಗ ಹಂಗನ ಈಗ ನಮ್ಮ ಬಿಸ್ಕಿಟ್ ತಿಂದ ನಾವು 2-3 ದಿನ ಆಚೆ ಹೋಗಿ ಅದಕ್ಕೆ ಅವಂಗ ಇಸಿನ ಬರೋಲ್ದ 1 ಗಂಟೆಗೆ ಬರ್ಲಿ ಒಂದಾಗ ಬರ್ತಾನೆ ಏನ್ ಮಾಡಿದ
ಈಗ ನೋಡ್ರಿ ನಮ್ಮ ಅಮ್ಮ ನಮ್ಮ ಅವನ ತಾಯಿ ಅಮ್ಮ ಅಂದ್ರೆ ಅಜ್ಜಿ. ಅಜ್ಜಿ ಹ್ಮ್ ಇಲ್ಲೇನು ಬಗೆಹೊಳಿ ಬಂದಿಲ್ರಿ ಇದ ತವ್ರ ನೋಡಿ ನಮ್ಮ ಅಮ್ಮಂದ ಹಿರಿಯ ಮಗಳು ಇವನಿಗೆ ನಮ್ಮ ಕಾಕ ಇನ್ ಸರಿ ತಮ್ಮ ಆಗ್ಬೇಕು. ನೇತ್ರಾರ ಅಪ್ಪಾಜಿ ನೇತ್ರ ಅಪ್ಪಾಜಿ ತಮ್ಮ ಆಗ್ಬೇಕು. ನಮ್ಮ ಅಮ್ಮನ ತಮ್ಮ. ನಿಮ್ಮ ಅವನ್ ಸೋದರ ಮಾವ್ರವ್ರು. ನಮ್ಮವ ಕಾಸ ಕಾಸ ಅವ್ವ ತಮ್ಮ ಅಕ್ಕ ತಮ್ಮ ನೋಡ್ರಿ ಇಬ್ರ. ತಮ್ಮನ ಮಗಳ ಮನಿಗೆ ಬಂದಾಡ್ರಿ ಅಕ್ಕ. ಅದ್ರ ಅರ್ಥ ಆಗೈತಿ. ಇವ್ರ ಮೊಮ್ಮಗಡ್ರಿ ಹೋಗ್ಬಾ. ಇವ್ರ ಹೆಣ್ಣು ಮೊಮ್ಮಗಡ್ರಿ. ಹಿಂಗ್ ರಿಲೇಶನ್ಶಿಪ್ ಐತ್ ನೋಡ್ರಿ. ಹೆಂಗ ಅಂತ ಕೇಳ್ತಿರಲ್ಲ ಹೆಂಗೈತ್ ನೋಡ್ರಿ ಅದು. ಈಗ ಕುಡಿದ ಹೆಂಗ ಅಂತಂದ್ರ ಅಕ್ಕ ತಮ್ಮನ ಮಗಳ ಮದ್ವಿ. ನಾ ಹೋಗಿರಲ್ರಿ ನಮ್ಮ ಅಕ್ಕನ ಮನೆಗೆ ಒಡ್ಡಟ್ಟೆ ಅಂತೇಳಿ ಅದು ನಮ್ಮ ಅವ್ವ ತವ್ರ ಮನೆ ಅಂದ್ರೆ ನಮ್ಮ ಅಮ್ಮನ ಊರು. ನಮ್ಮ ಅಮ್ಮನ ತವ್ರ ಮನೆ ಇದು ಬಗೆಹೊಳಿ. ಹಿಂಗ ತಮ್ಮನ ಮಗಳ ಮದ್ವಿ ನಾವು ಬಂದಿರೋ. ತಮ್ಮನ ಮಗಳ ಮದ್ವಿ ಸಿಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಅವನ್ ಸಾದ್ರ ಮಾವನ್ ಮಗಳ ಮದ್ವಿ. ಎಕ್ಸಾಕ್ಟ್. ನಂಗೆ ಹೇಳ್ಬೇಕಂದ್ರೆ ಈಜಿಗೆ ಎಲ್ಲಕ್ಕೆ ಹೇಳ್ಬೇಕು ನಮ್ಮ ಚಿಕ್ಕಮ್ಮನ ಮಗಳ ಮದ್ವಿ. ಎಲ್ಲದನವ ಬಾಲೆಲ್ಲಿ ಎಲ್ಲಿ ಮೊದ್ಲು ಇವ ನೋಡಿ ಚಿಕ್ಕಮ್ಮನ ಮಗ ರೀ ಮಾದೇಶ್. ಇವ ಬತ್ತಮ್ಮ ರೀ. ಇವ ಒಬ್ಬನೇ ಕೊಬ್ಬರ್ ಕಾಣ್ತಾನಿಲ್ಲ. ಆಗಲ್ಲ ಹಿಡ್ದೀನಿ ಬಿಡು. ಮತ್ತೆ ಮುಗೀತಾ ಈಗ ಅಂತ ನೋಡಿರಲ್ಲ. ಜಗ್ಗಿ ಕೆಲಸ ಮಾಡ್ತಾವ ಜಗ್ಗಿ ಕೆಲಸ ಮಾಡ್ತಾವ ಅಂತಿದ್ರಲ್ಲ. ಜಗ್ ಕೆಲಸ ಮಾಡಕ್ ಬಂದ ನೋಡ್ರಿ. ಮುಗಿತಾರ ರೇಣುಕಾ ಪಾಸ್ ಬಿಡವ ನಿನ್ ಪಟ್ ಪಟ್ ಕೆಲಸ. ಅಜ್ಜಿ ಹಾಕ್ಸ್ಕೊಂಡ ಲಾಸ್ಟ್ ಟೈಮ್ ಛತ್ರ ಮದುವೆ ಹಾಕ್ಸ್ಕೊಂಡಿಲ್ಲ ಅಂತ ನಿಮ್ಮ ತಂಗಿ ಮದುವೆ ಒಳಗೆ. ಈಗ ಅಣ್ಣ ತಂಗಿ ಒಳಗೆ ಹಾಕ್ಸ್ಕೊಂಡ. ಈಗ ನೋಡ್ರಿ ನಾವು ಬಳಿ ಇಡ್ಸ್ಕೊಂಬರಕ ಮಂದಿ ಕರೆಕ್ ಹೊಂಟಿವಿ. ಮನೆಗೆ ಹೋಗಿ ಬಳಿ ಇಡ್ಸ್ಕೊಂಬರ್ರಿ ಅಂತೇಳಿ. ಅದಲ್ಲ ಅದ್ರಾಗ ನಮ್ಗೆ ಊರು ಗೊತ್ತಿದ್ದಾರ ನಾವು ಬಿಟ್ಟಾರ. ಇನ್ನು ನಮ್ಮ ಮೊಯ್ನಿ ಬರಾಕತ್ತಾಡ್ರಿ. ನಾವು ಬರೇನು ಹೊಂಟಿಲ್ಲ ಅವ್ರ ಜೊತೆ ಹೊಂಟಿವಿ. ಬಾ ಅಲ್ಲಿ ಬರಾಕತ್ತಾವ್ರಿ ಹಿಂದದಾರ. ಇದೊಂದು ಪದ್ಧತಿ ರೀ. ಊರ ಮಂದಿಗೆಲ್ಲ ಕರೆದು ಬಳೆ ಹಾಕ್ಸೋದು ನಮ್ಮ ಕಡೆ. ಬಸ್ ಸ್ಟ್ಯಾಂಡ್ ನೋಡ್ರಿ ನಮ್ಮ ರೆಣ್ಕಾರ ಊರು ಬಾಗೇವಾಡಿಯಿಂದ 4 ಊರು ಅಕ್ಕವ ಅಂತ ಹೇಳ್ತಾ. ಇನ್ನೂ ಹಬ್ಬಕತೈತೆ. ದೊಡ್ಡದೈತಿ ಊರು ಒಡ್ಡಟ್ಟಿ ಬಾ. ಆದನ ವೈನಿ ಅದಾವ ಇನ್ನ ಮನಿ. ಒಂದಾಯ್ತ್ರಿ. ಅವಲ್ಲಿ ಹೋಗಲ್ಲ ಇವ ನಮ್ಗೆ ಆ ಕಡೆ ಇದನ್ನ ಇಲ್ಲ ಸಂಪರ್ಕ ಅಲ್ಲ. ಇದು ಪರಿಚಯ ಅದಾರ ಜನ. ಆದ್ರೆ ಮನಿ ಪರಿ ನಮ್ಗೆ ಅಷ್ಟು ಇವೆಷ್ಟಂದ್ರೆ ಇಲ್ಲಿ ಎಲ್ಲ ಕುಂದ್ರಿಲ್ರಿ ಅವ. ಈಗ ನೋಡ್ರಿ ಬಾ ಇಲ್ಲದ ಬೇಡ ನಾಕಿ ಆಗಲ್ಲ ಬರ್ತಾವ ತಡೆ ಅಕ್ಕ. ಇಲ್ಲ ಹುಡುಗಿ ಯಾರಿಲ್ಲ ಒಳಗೆ ಯಾರು ಬರ ಮತ್ತೇನು ಕಿವಿ ಕೇಳಿಸಲ್ಲ ಏನು ಹುಡುಗಿ. ಏನ್ ಮಾಡ್ತಿ ಬೀರ್ ಮನಿ ಮಟ್ಟ ಬಂದ್ರೆ ಈಗ ಮತ್ತೆ ಇಲ್ಲಿ ಕೊಡಾಕತ್ರ ಅಲ್ಲಿ ಲೇಟ್ ಆಗತ್ತೆ ಇವ ಅನ್ಸಲ್ಲ. ಏನ್ ಬಿಡ ನಾ ಸಿಂಗಾಕ್ ಬಂದ್ರೆ ನೀ ಕದಾ ಕೇಳ್ಕೊಂತೀಯವ. ಇಲ್ಲ ಈಗ ಕುಂದ್ರೆ ಇಲ್ಲ ಬೆಳಿ ಬಳಿ ಅಡಿಸಿ ಮರ ಕರ್ಯಾಕ್ ಹೋಯ್ತ್ರಿ. ಜೈನ್ ಮೇಲೆ ಯಾವ ಸರ್ ಏನಿಲ್ಲ ಬಳಿ ಇಟ್ಕೊಂಡೇನ ಲಾಭ ಅಂದೆ. ಅಲ್ಲಿ ಮತ್ತೆ ಕೈಗೆ ಏನಿದೆ ಇದು ದ್ರಾಕ್ಷಿ ಬೆಳೆ ರೇಣುಕಾ ಕೊಟ್ಲ.
ಬೇಕಾದ್ರೆ ನಿಂದಿರ್ತೀವಿ ಬೇರೆ ಕಡೆ ಎಲ್ಲಿ ನಿಲ್ಲಕ್ಕಾಗಲ್ಲ ನನಗೆ. ನಮ್ಮ ಬ್ಲಾಸ್ಟಿನ 12-24 ತಾಸು ನಿಂದ್ರಾಗ. ಸ್ನೇಹಿತರೆ ಈ ಕಡೆ ಬಳೆ ಶಾಸ್ತ್ರ ನಡೆದಿತ್ತು. ಹಾಗೆ ಬಳೆ ಇಟ್ಕೊಂಡವ್ರಿಗೆಲ್ಲ ಮತ್ತು ಬಂದು ಬೀಗರಿಗೆ ಅವರಿಗೆಲ್ಲನೂ ಊಟ ಮಾಡ್ಸಕತ್ತಿದ್ರು. ಊಟ ಮಾಮೂಲಿ ನಮ್ಮ ಉತ್ತರ ಕನ್ನಡ ಸೈಡ್ ಇರುತ್ತಲ್ರಿ, ರೊಟ್ಟಿ ಪಲ್ಯ, ಕಾಳು ಪಲ್ಯ, ಚಪಾತಿ, ಅನ್ನ ಸಾರು, ಪಾಯಸ, ಶಾವಿಗೆ ಪಾಯಸ ಮಾಡಿದರು. ಎಲ್ಲರಿಗೂ ಊಟ ಕೊಟ್ಟು ನಾವು ಊಟ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಬಳೆ ಶಾಸ್ತ್ರ ಮುಗಿಯೋಕೆ ಬಂದು, ಯಾಕಂದ್ರೆ ಬಂದವರೆಲ್ಲ ಆಲ್ಮೋಸ್ಟ್ ಇವತ್ತೇ ಬಂದರೆ ಎಲ್ಲ ಬೀಗರುಗಳು. ಹಾಗಾಗಿ ಆ ಕಡೆಗೆ ಬಳೆ ಇಟ್ಕೊಳ್ಳೋದು ನಡೆದಿತ್ತು ಸ್ನೇಹಿತರೆ. ಈ ಕಡೆಗೆ ಬಳೆ ಇಟ್ಕೊಂಡು ಬಂದವರಿಗೆಲ್ಲ ಮತ್ತು ಗಂಡಿನ ಮನೆ ಕಡೆಯಿಂದ ಬಂದವರು ಒಂದಿಷ್ಟು ಜನ ಇದ್ರು, ಅವ್ರಿಗೂ ಮತ್ತು ಎಲ್ರಿಗೂ ಸೇರಿ ಊಟ ಮಾಡಿ ಊಟ ಕೊಡಕತ್ತಿದ್ವಿ. ಮಧ್ಯಾಹ್ನ ಟೈಮ್ ಆಗಿತ್ತು, 3 ಗಂಟೆ ಆಗಿತ್ತು ಅನ್ಸುತ್ತೆ ಹೆಚ್ಚು ಕಡಿಮೆ. 2 ಗಂಟೆ ಹಿಂಗೆ 2:30 ಆದಾಗ ಬಳೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. 3 ಗಂಟೆ ಸುಮಾರು ಊಟ ಮಾಡಕತ್ತಿದ್ವಿ. ನಮ್ಮ ಮಾಮೂಲಿ ನಮ್ಮ ಸೈಡ್ ಊಟ ಎಲ್ಲ ಏನಿರ್ತದೆ, ರೊಟ್ಟಿ ಪಲ್ಯ, ಸ್ವೀಟು, ಅನ್ನ ಸಾರು. ಇಲ್ಲಿ ನೋಡ್ರಿ ಒಂದು ಏನಪ್ಪ ರಾತ್ ಅಂತೀವಲ್ರಿ, ಅದ್ರೊಳಗೆ ಹಿಟ್ಟು, ಅಕ್ಕಿ, ಕಡಲೆಬೇಳೆ, ಬೆಲ್ಲ, ಎಲೆಡಿಕೆ, ಕೊಬ್ಬರಿ ಬಟ್ಲ ಹೊತ್ತತ್ತಿ. ಇನ್ನು ಎದಕ್ಕೆ ಇಟ್ಟಿರ್ತಾರಪ್ಪ ಅಂದರೆ ಬಳೆ ಇಡಕ್ಕೆ ಬಂದಿರ್ತಾರಲ್ರಿ ಅವ್ರಿಗೆ ಉಲುಪಿ ಅಂತ ಕರಿತೀವಿ ನಾವು ಇದನ್ನು. ಅವ್ರಿಗೆ ಕೊಡೋದು ಇದು ಪದ್ಧತಿ ಐತ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡು. ಪ್ರತಿ ಶುಭ ಕಾರ್ಯದೊಳಗೂ ಬಳೆ ಇಡೋರಿಗೆ ಲಾಸ್ಟಲ್ಲಿ ಇದನ್ನ ಕೊಟ್ಟು ಕಳಿಸ್ತಾರೆ. ದುಡ್ಡಿನ ಜೊತೆಗೆ ಇದನ್ನು ಕೊಡ್ತಾರೆ, ಉಲುಪಿ ಅಂತ ಕರೀತಾರೆ. ಮತ್ತು ದುಡ್ಡು ಕೊಡಲ್ಲೇನ್ರಿ ಅಂದ್ಬೇಡ್ರಿ, ದುಡ್ಡು ಕೊಡ್ತಾರೆ, ಜೊತೆಗೆ ಉಲುಪಿನೂ ಕೊಡ್ತಾರೆ. ಅದೊಂದು ಪದ್ಧತಿ. ಶುಭ ಕಾರ್ಯಕ್ಕೆ ಬಂದು ಬಳೆ ಇಟ್ಟಾದ್ಮೇಲೆ ಯಾವಾಗಿಂದನೂ ರೂಢಿ ಐತ್ರಿ ಇದು ನಮ್ಮ ಸೈಡು. ಈಗ ಆಲ್ಮೋಸ್ಟ್ ಎಲ್ಲ ಬಳೆ ಇಟ್ಕೊಳ್ಳೋದೆಲ್ಲ ಮನೆಯೊಳಗೆ ಎಲ್ಲ ಬಂದಿರೋಂಥ ಬೀಗರು ಎಲ್ಲರಿಗೆ ಮುಗೀತು. ಈಗ ಹೊರಗಡೆ ಹೋಗಿ ಕರೆದು ಬಂದಿದ್ವಲ್ರಿ, ಅವರೆಲ್ಲ ಬರಾಕತ್ತಿದ್ರು. ಒಬ್ಬೊಬ್ಬರೇ ಊರು ಬಂದು ಅವ್ರಿಗೇನು ಬಳೆ ಇಡಾಕತ್ತೈತ್ರಿ. ಇವರೆಲ್ಲ ಹೊರಗಿನ ಆದರೆ ನಮ್ಮ ಚಿಕ್ಕಮ್ಮ ಒಬ್ಬಕ್ಕೆ ಇಟ್ಕೊಂಡಿಲ್ಲ, ಏನೋ ಕುತ್ಕೊಂಡಾಳ. ಕೆಲಸ ಅವೆಲ್ಲ ಇರ್ತಾವಲ್ರಿ, ಅವೆಲ್ಲ ಮಾಡಿ ಲಾಸ್ಟಿಗೆ ಇಟ್ಕೊಂತೀವಿ ಅಂತ ಹೇಳಿದ್ರು ಇಬ್ಬರು ಚಿಕ್ಕಮ್ಮರು. ಅವರಿಬ್ಬರು ಉಳ್ಕೊಂಡಿದ್ದಾರೆ. ಏಮ್ಮ ಏನೈತ್ರ ಮನ್ಸಕ್ಕೆ ಏನಂದ್ರಲ್ಲ ಅವರು. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಈ ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಏನಾಯ್ತು ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ಬರುತ್ತಾ. ಮದುಮಗಳನ್ನ ಗಂಡ ಮನೆಗೆ ಕರ್ಕೊಂಡು ಹೋಗೋ ಲಾಗು ನಾಳೆ ನೋಡಿ ಸಪೋರ್ಟ್ ಮಾಡಿರಿ ಹೆಂಗಿರುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್, ಶೇರ್, ಕಮೆಂಟ್ ಮಾಡಿರಿ.